ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಸಹ ಚೆನ್ನಾಗಿದ್ದೀವಿ. ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟೆರೆಸ್ ಮೇಲೆ ಬಟ್ಟೆ ತೊಳೆಯೋಣ ಅಂತ ಬಂದೆ. ಇದು ಮುರ್ಕೊಂಡೆ ಹೋಗಿತ್ತು. ಅದು ಬಟ್ಟೆ ಹಾಕಿದ ತಕ್ಷಣವೇ ಸೌಂಡ್ ಬರ್ತಾಯಿತ್ತು, ಹಾಗಾಗಿ ನೋಡ್ತಾ ಇದ್ದೆ. ಇಲ್ಲಿ ಮ್ಯಾಟು ಸ್ವಲ್ಪ ಬಟ್ಟೆಗಳೆಲ್ಲ ಇದ್ವು. ಈಗಂತೂ ತುಂಬಾ ಬಿಸಿಲೈತೆ, ಹಾಗಾಗಿ ಸಂಜೆ ಅಷ್ಟೊತ್ತಿಗೆಲ್ಲ ಬಟ್ಟೆ ಮ್ಯಾಟು ಎಲ್ಲ ಸಹ ಒಣಗ್ಕೊತವೆ. ಅಷ್ಟು ಬಿಸಿಲು ಐತಲ್ವ, ಹಾಗಾಗಿ ಮ್ಯಾಟೆಲ್ಲ ವಾರಕ್ಕೊಂದ್ಸಲ ತೊಳ್ಕೊತೀನಿ ನಾನು. ಮ್ಯಾಟು ಬಟ್ಟೆ ಎಲ್ಲ ಜಾಸ್ತಿ ಇದ್ವು. ಅಲ್ಲಿ 12 ಗಂಟೆ ಆಗಿತ್ತು ಬಟ್ಟೆ ತೊಳೆದಾಕೋ ಅಷ್ಟೊತ್ತಿಗೆ. ಬಟ್ಟೆ ಎಲ್ಲ ತೊಳೆದಾಕಿ ಸ್ವಲ್ಪ ಒಳಗೂ ಕೆಲಸ ಇತ್ತು, ಹಾಗಾಗಿ ಬೇಗ ಬೇಗ ಎಲ್ಲ ಬಟ್ಟೆ ತೊಳೆದಾಕಿ ಬಂದೆ. ಇಲ್ಲಿ ಮೋಲ್ಡ್ ಹಾಕ್ತಾಯಿದ್ರು ನಮ್ಮ ಮನೆ ಹತ್ರ. ಶಾಮಿಯಾನೆಲ್ಲ ಹಾಕ್ಸಿದ್ರು ಊಟಕ್ಕೆ ಅಂತ ಹೇಳಿ. ಅವರು ಅಡುಗೆನ ಭಟ್ರ ಕೈಲೆಲ್ಲ ಮಾಡಿಸಿ ಊಟ ಎಲ್ಲ ಹಾಕಿಸ್ತಾಯಿದ್ರು. ಹಾಗಾಗಿ ಶಾಮಿಯಾನ ಈ ಬಿಸಿಲಲ್ಲಿ ಕೆಲಸ ಮಾಡೋದು ಎಷ್ಟು ಕಷ್ಟ ಅಲ್ವಾ. ನಾನು ಬಟ್ಟೆ ಎಲ್ಲ ತೊಳೆದಾಕಿ ಕೆಳಗೆ ಬಂದೆ. ಪಾತ್ರೆ ಎಲ್ಲ ತೊಳೆದಿದ್ನಲ್ವ, ಅದನ್ನು ಸಹ ಜೋಡಿಸ್ಕೋಬೇಕಿತ್ತು. ಮತ್ತು ಬಾಯಾರಿಸಿತ್ತು ನೀರು ಸಹ ಕುಡಿದು. ಕಲ್ಲಂಗಡಿ ಹಣ್ಣಿತ್ತಲ್ವ, ಇವತ್ತು ಕಸ ಸಹ ಹೊಡೆದಿರಲಿಲ್ಲ. ಬೆಳಗ್ಗೆ ಯಾಕೋ ಕೆಲಸನೇ ಸಾಗಲಿಲ್ಲ. ಒಂದೊಂದು ದಿನ ಹಾಗೆ ಅಲ್ವಾ, ಎಷ್ಟು ಬೇಗ ಎದ್ರೂ ಕೆಲಸನೇ ಆಗಲ್ಲ. ಎಲ್ಲ ಅಡುಗೆ ಮನೆಯೆಲ್ಲ ಹಂಗಂಗೆ ಬಿಟ್ಟು ಬಿಸಿಲಾಗುತ್ತೆ ಅಂತ ಬಟ್ಟೆ ತೊಳೆಯೋಣ ಅಂತ ಹೋದೆ. ಬಟ್ಟೆ ತೊಳೆದು ಹಾಕಿ ಬಂದಮೇಲೆ ಕಲ್ಲಂಗಡಿ ಹಣ್ಣು ತಿಂದು ಫ್ರಿಡ್ಜು ಸಹ ಕ್ಲೀನ್ ಮಾಡಬೇಕಿತ್ತು ಇವತ್ತೆಲ್ಲ. ಫ್ರಿಡ್ಜೆಲ್ಲ ಗಲೀಜಾಗಿತ್ತು. ನನ್ನ ಮಗಳು ಅವಾಗವಾಗೆ ತೆಗೆದು ಎಲ್ಲ ಕಲೆ ಥರ ಅನಿಸ್ತಿತ್ತು. ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಮಜ್ಜಿಗೆ ಕಡಿಬೇಕಿತ್ತು, ಮೊಸರು ಇತ್ತು, ಮಜ್ಜಿಗೆ ಕಡಿದು ಬೆಣ್ಣೆ ಎಲ್ಲ ತಗೊಂಡು ಆಮೇಲೆ ಬೆಣ್ಣೆ ಎಲ್ಲ ಮೊಸರೆಲ್ಲ ಕಡ್ದಿದ್ದಾದಮೇಲೆ ಒಂದು ಸಲ ಎಲ್ಲ ಕ್ಲೀನ್ ಮಾಡ್ಕೊತೀನಿ ಫ್ರಿಡ್ಜ್ನ. ಕಿಟಕಿ ಎಲ್ಲ ಒರೆಸ್ಕೊಳ್ತಾ ಇದ್ದೆ. ಒಂದು ವಾರಕ್ಕೆ 2 ಸಲ. ಇವಾಗಂತೂ ಧೂಳು ಸಖತ್ತು, ಹಾಗಾಗಿ ವಾರಕ್ಕೆ 2 ಸಲ ಕಿಟಕಿ ಮತ್ತು ಡ್ರೆಸ್ಸಿಂಗ್ ಟೇಬಲ್ಲು ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡ್ಕೊಳ್ತೀನಿ ನಾನು. ನನ್ನ ಮಗಳು ಬೆಳಗ್ಗೆ ಸ್ಕೂಲಿಗೆ ಎಲ್ಲ ರೆಡಿಯಾಗಿ ಹೋಗಿರ್ತಾಳಲ್ವ, ಅಲ್ಲೆಲ್ಲ ಇಟ್ಟು ಹೋಗಿರ್ತಾಳೆ. ಅದೆಲ್ಲ ಒಂದು ಕಡೆ ಇಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪಾತ್ರೆ ಎಲ್ಲ ಜೋಡಿಸಿದ್ದಾದ್ಮೇಲೆ ಬೆಳಗ್ಗೆ ತಿಂದು ಟೊಮೊಟೊ ಬಾತ್ ಮಾಡಿದ್ದೆ. ಸಿಂಪಲ್ಲಾಗಿ ಬೇಗ ಆಗುತ್ತೆ ಅಂತ ಹೇಳಿ. ಈ ಕಡೆ ವಾಟರ್ ಮಿಲನ್ ತಂದಿದ್ರಲ್ವ ನಮ್ಮ ಮನೆಯವರು, ಜ್ಯೂಸ್ ಮಾಡೋಕ್ಕೆ ಅಂತ ಎಲ್ಲ ಕಟ್ ಮಾಡಿಟ್ಟಿದ್ರು. ಸ್ವಲ್ಪ ಸಬ್ಜಾ ಸೀಡ್ಸು ಸಹ ನೆನೆಸಿದ್ರು. ನಿಂಬೆಹಣ್ಣು, ಸ್ವಲ್ಪ ಸಕ್ಕರೆನೂ ಸಹ ಹಾಕ್ಕೊಂಡವ್ರೆ, ಉಪ್ಪು, ಸ್ವಲ್ಪ ಶುಂಠಿ ಹಾಕ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ರು. ಹಾಕ್ಕೊಂಡು ಸ್ವಲ್ಪ ಶುಂಠಿ ಜಜ್ಜಿಟ್ಕೊಂಡಿದ್ರಲ್ವ ಅದನ್ನು ಸಹ ಹಾಕ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪು, 1 ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ರು. ಅದು ಕಲ್ಲಂಗಡಿ ಹಣ್ಣು ಜ್ಯೂಸ್ಗಿಂತ ಹಾಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಪೆಪ್ಪರು ಮತ್ತು ಉಪ್ಪು ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನಮಗೇನು ಜ್ಯೂಸ್ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮನೆಯವರು ಇಷ್ಟಪಟ್ಟು ಮಾಡಿದ್ರು, ಅದನ್ನು ಸೋಸ್ಕೊತಾಯಿದ್ರು. ನನ್ನ ಮಗಳಿಗೆ ಹಾಕ್ಕೊಡ್ತಾಯಿದ್ರು. ಅವಳು ಸ್ವಲ್ಪ ಕುಡಿದು ಇನ್ನು ಸ್ವಲ್ಪ ಅವ್ರ ಅಪ್ಪಂಗೆ ಬಿಟ್ಟು
ಸ್ಕೂಲಿಗೆ ಟೈಮ್ ಆಯಿತು ಅಂತ ಹೊರಟ್ಲು. ಎಲ್ಲ ಸೋಸಿ ಸ್ವಲ್ಪ ಸಬ್ಜಾ ಸೀಡ್ಸು ಸಹ ನೆನೆಸಿದ್ರಲ್ವ ಅದನ್ನು ಹಾಕ್ಕೊಳ್ತಾ ಇದ್ದರು. ಮಧ್ಯಾಹ್ನ ಅಲ್ಲ 2 ಗಂಟೆ ಆಯಿತು ಅನಿಸುತ್ತೆ. ಆವಾಗ ಮಜ್ಜಿಗೆ ಎಲ್ಲ ಕಡ್ದಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸ್ವಲ್ಪ ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಡಬಲ್ ಡೋರಿಂದು LG ಫ್ರಿಡ್ಜು. ಅಲ್ಲೇ ತಂದು ಒಂದು 7 ವರ್ಷ ಆಯಿತು ಅನಿಸುತ್ತೆ. ಚೆನ್ನಾಗೈತೆ. ಇಲ್ಲಿ ಸೊಪ್ಪು ತಂದಿದ್ನಲ್ವ ಅದೆಲ್ಲ ಮಣ್ಣೆಲ್ಲ ಬಿದ್ದಿತ್ತು, ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ವಾರಕ್ಕೊಂದ್ಸಲ ಹಿಂಗೆ ಕ್ಲೀನ್ ಮಾಡ್ಕೊಳ್ತೀನಿ. ಈ ಸಲ ಹೋದರ ಭಾನುವಾರ ನಾವು ಇರಲಿಲ್ಲಲ್ವ, ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು. ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನ್ ಮಾಡ್ಕೊಂಡು ಎಲ್ಲ ಹಾಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬಾಕ್ಸ್ಗಳು. ಇಲ್ಲಿ ಕಾಳು ಸಹ ಇಸ್ಕಿಟ್ಟಿದ್ದೆ, ಅವನು ಸಹ ಹಾಗೆ ಎತ್ತಿಟ್ಟು ಇದೇನೋ ಗಜ್ಜೆ ನಿಂಬೆಹಣ್ಣೆ ಅಂತ ಏನೋ ಅಂತಾರಂತಿದ್ದು ಗೊತ್ತಿಲ್ಲ. ನಮ್ಮ ಮನೆಯವ್ರಿಗೆ ಯಾರೋ ಫ್ರೆಂಡ್ ಕೊಟ್ಟಿದ್ದರು. ಅದನ್ನು ಉಪ್ಪಿನಕಾಯಿ ಹಾಕ್ಕೊಳ್ಬೇಕಿತ್ತು. ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಖಾಲಿಯಾಗಿತ್ತಲ್ವ, ಸಂತೆಗೆ ಹೋಗಿರಲಿಲ್ಲ, ಹಾಗಾಗಿ ತಂದ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಗೆ ಇಟ್ಟಿದ್ದೆ ಫ್ರಿಡ್ಜ್ಗೆ. ಈ ಕಡೆ ಆಚೆ ಎಲ್ಲ ಕೋಲಿನ ಹಾಕ್ಕೊಂಡು ಎಲ್ಲ ಬಟ್ಟೆಗೆ ಒರೆಸ್ಕೊಳ್ತಾ ಇದ್ದೀನಿ. ಅದು ನೀಟಾಗುತ್ತೆ ಅದನ್ನು ಹಾಕ್ಕೊಂಡು ಒರೆಸ್ಕೊಂಡ್ರೆ, ಹಾಗಾಗಿ ಒರೆಸ್ಕೊಂಡು ಅವನ್ನು ಸಹ ಎಲ್ಲ ಹಾಕ್ಕೊಳ್ತಾ ಇದ್ದೆ. ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಊರಿಂದ ಸೊಪ್ಪೆಲ್ಲ ತಂದಿದ್ನಲ್ವ ಅದನ್ನು ಎಲ್ಲ ಸೋಸಿಡೋಣ, ಸಂಜೆ ಬಸ್ಸಾರು ಮಾಡೋಣ ಅಂತ ಹೇಳಿ ಸೋಸ್ಕೊಳ್ತಾ ಇದ್ದೆ. ಸ್ವಲ್ಪ ಪಾಲಕ್ಕು ಮತ್ತು ದಂಟಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಎಲ್ಲ ತೊಗೊಂಬಂದಿದ್ದೆ. ನಮ್ಮ ರಿಲೇಷನ್ ಹಾಕಿದ್ರು, ಅವರು ಬಿಡಿಸ್ಕೊಟ್ಟಿದ್ರು. ಅದನ್ನೆಲ್ಲ ಸಂಜೆ ಬಸ್ಸಾರಿಗೆ ಅಂತ ಹೇಳಿ ಎಲ್ಲ ಸೋಸಿ ನೀರು ಹಾಕಿ ಇಟ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ಪಾನಿಪುರಿ ತಂದಿದ್ದರು. ಇಲ್ಲಿ ನಿಟ್ಟೂರಲ್ಲಿ ಚೆನ್ನಾಗಿರುತ್ತೆ ಅಂತ ತರ್ತಾರೆ ಆ ಕಡೆಗೆ ಹೋದಾಗೆಲ್ಲ. ನನ್ನ ಮಗಳಿಗೆ ಇಷ್ಟ ಅಂತ ಹೇಳಿ ತಗೊಂಬಂದಿದ್ರು. ಸಂಜೆ ಅಲ್ಲಿ 5 ಗಂಟೆ ಆಗಿತ್ತಲ್ವ, ಕೊಟ್ಟಿದ್ರು. ತಿಂದೆಲ್ಲ ಆಯಿತು, ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಸಂಜೆ ಬಸ್ಸಾರು ಮಾಡೋಣ ಅಂತ ಹೇಳಿ ಸ್ವಲ್ಪ ಅವರೆಕಾಳಿದ್ವು, ನಿನ್ನೆ ಊರಿಗೆ ಹೋಗಿದ್ದು, ನಮ್ಮ ರಿಲೇಷನ್ನೇ ಕೊಟ್ಟಿದ್ದರು. ಅವೆಲ್ಲ ಸುಲಿದಿಟ್ಟಿದ್ದೆ ಬಸ್ಸಾರು ಮಾಡೋಕ್ಕೆ. ಸ್ವಲ್ಪ ಕಾಳು ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಳ್ತಾ ಇದ್ದೀನಿ. ಇಲ್ಲಿ 1-2 ವಿಷಲ್ ಕಾಳನ್ನ ಕೂಗಿಸ್ಕೊಳ್ತೀನಿ. ಸೊಪ್ಪ ಆಮೇಲೆ ಹಾಕ್ಕೊಳ್ಳೋಣ ಅಂತ ಹೇಳಿ. ಸೊಪ್ಪು ಬೇಗ ಬೇಯುತ್ತಲ್ವ, ಹಾಗಾಗಿ ಇಲ್ಲಿ 1-2 ಈರುಳ್ಳಿ, 1-2 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ, ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ, ಒಣಮೆಣ್ಸಿನ್ಕಾಯಿ ಎಲ್ಲ. ಕಾಳು ಕೂಗಿದ್ದಾದಮೇಲೆ ಸೊಪ್ಪು ಹಂಗೆ ಹಾಕ್ಕೊಂಡು 1 ವಿಷಲ್ ಹಾಕಿಸ್ದೆ. ಸೊಪ್ಪು ಸಹ ಬೇಗ ಬೇಯಲ್ಲ, ಒಂದೇ 1 ವಿಷಲ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ 1 ವಿಷಲ ಮುಚ್ಚಳ ಮುಚ್ಚಿ ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಕಾಳು 1/2% ಬೆಂದಿತ್ತು. ಈ ಕಡೆ ಅನ್ನಕ್ಕೂ ಸಹ ಇಟ್ಕೊಂಡಿದ್ದೆ. ನಾನು ಮುದ್ದೆ ಮಾಡ್ತೀವಲ್ವ, ಅನ್ನ ಯಾರೂ ಊಟ ಮಾಡಲ್ಲ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅನ್ನನ. ಈ ಕಡೆ ಬೆಂದಿತ್ತು ಸೊಪ್ಪು ಕಾಳು ಎಲ್ಲ, ಅದನ್ನೆಲ್ಲ ಬಸ್ತು ಕಾಳೆಲ್ಲ ಸ್ವಲ್ಪ ಕಾಳ ರುಬ್ಬಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನೇನು ಸೊಪ್ಪೇನು ಹಾಕ್ಕೊಳ್ಳಲ್ಲ ರುಬ್ಬಕ್ಕೆ, ಸ್ವಲ್ಪ ಕಾಳು ಹಾಕ್ಕೊತೀನಿ ಅಷ್ಟೇ. ಹಾಗಾಗಿ 1 ಟೊಮೆಟೊನೂ ಸಹ ಬೇಯೋಕೆ ಹಾಕ್ಕೊಂಡಿದ್ದೆ. ಸೊಪ್ಪು ಹಾಕ್ಕೊಬೇಕಾದ್ರೆ ಹಾಕ್ಕೊಂಡಿದ್ನಲ್ವ, ಅದು ಸಹ ಬೆಂದಿತ್ತು. ಇಲ್ಲಿ ಸೊಪ್ಪು ಕಾಳೆಲ್ಲ ಬಸ್ತು ಕಟ್ಟಿರುತ್ತಲ್ವ ಅದನ್ನು ಬೇರೆ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಕಡೆ ಸಾಂಬಾರಿಗೆ 1 ಈರುಳ್ಳಿ, ಇಲ್ಲಿ ಸ್ವಲ್ಪ ಮಾಡ್ತಿದ್ದೀನಲ್ವ ಹಾಗಾಗಿ ಸ್ವಲ್ಪನೇ ತೊಗೊಂಡಿದ್ದೀನಿ ನಾನು. 1 ಈರುಳ್ಳಿ, 1-2 ಬೆಳ್ಳುಳ್ಳಿ ಚಿಕ್ಕದು ಹುರ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಂಬಾರಿಗೆ ಒಣಮೆಣ್ಸಿನ್ಕಾಯಿ ಸಹ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರು ಹುರ್ಕೊಂಡು, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಒಂದು ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಜೀರಿಗೆ ತೊಗೊಂಡು ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸ್ವಲ್ಪ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಅದು ಎಲ್ಲ 5 ನಿಮಿಷ ಎಲ್ಲ ಹುರ್ಕೊಂಡಾದ್ಮೇಲೆ ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ಸಹ ಹಾಕ್ಕೊಂಡಿದ್ದೀನಿ. 1 ಟೊಮೊಟೊ ಹಾಕಿದ್ನಲ್ವ, ಹಾಗಾಗಿ 1 ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಸಹ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಪ್ಪಕಟ್ಟಲ್ಲಿ ನೆನೆಸಿಟ್ಟಿದ್ದೀನಿ. ಸ್ವಲ್ಪ ಕಾಳು ಹಾಕ್ಕೊಂಡು
ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈ ಕಡೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಬಾಣಲಿಗೆ ಅದೇ ಬಾಣಲಿನೇ ಇಟ್ಕೊಂಡಿದ್ದೀನಿ. ಕಾಳು ಒಗ್ಗರಣೆಗೆ ಒಂದೇ ಒಂದು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಕಾಯಿ ತುರಿ ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಕಾಳು ಚೆನ್ನಾಗಿ ಹಿಂಡಿ ಹಾಕ್ಕೋಬೇಕು. ಅದು ನೀರಿನ ಥರ ಇದ್ದರೆ ಒಂಥರ ಅನಿಸ್ತೈತೆ. ಹಾಗಾಗಿ ಕಾಳನ್ನ ಹಿಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ. ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಈರುಳ್ಳಿ ಮತ್ತು ಕಾಯಿ ಎಲ್ಲ ಇರುತ್ತಲ್ವ, ಹಾಗಾಗಿ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಸಣ್ಣ ಉರಿಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ನಿಮಿಷ. ಈ ಕಡೆ ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ನಲ್ವ, ಹಾಗಾಗಿ ಸ್ವಲ್ಪನೇ ಎಣ್ಣೆ ಬಿಟ್ಟು ಸಾಸಿವೆ ಒಂದೇ ಒಂದು ಬೆಳ್ಳುಳ್ಳಿ ಸಹ ಹಾಕ್ಕೊಂಡಿದ್ದೀನಿ. ಕರಿಬೇವು ಸಹ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಖಾರ ರುಬ್ಬಿಟ್ಕೊಂಡಿರ್ತೀವಲ್ವ, ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪನೇ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ, ನನ್ನ ನೈಟ್ಗಲ್ವ, ಹಾಗಾಗಿ ಸಪ್ಪಕಟ್ಟಿರುತ್ತಲ್ವ, ಅದನ್ನು ಸಹ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ಸಪ್ಪಕಟ್ಟೆ ಸಹ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀರೇನು ಹಾಕ್ಕೊಳ್ತಾ ಇಲ್ಲ, ಸಪ್ಪಕಟ್ಟೆ ಜಾಸ್ತಿ ಇತ್ತು, ಹಾಗಾಗಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ನಿಮಿಷ ಕುದಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಗಾಗಿ ಕುದಿಸ್ಕೊಂಡಲ್ಲೇ ಹಂಗೇನೂ ಸಹ ಊಟ ಮಾಡ್ಬೋದು. ನಮಗೆ ಕುದಿಸಿರಿ ಇಷ್ಟ, ಹಾಗಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಮುದ್ದೆನೂ ಸಹ ಮುದ್ದೆಗೆ ನೀರು ಇಟ್ಕೊಂಡಿದ್ದೆ. ನೀರು ಮಳ್ಳಿದ್ದಾದಮೇಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು. ನಾನು ನಮ್ಮ ಮನೆಯವರು ಇಬ್ಬರೇ ಮುದ್ದೆ ಊಟ ಮಾಡೋದು, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳೇನು ಊಟ ಮಾಡಲ್ಲ ಮುದ್ದೆನ, ಅವಳು ನಾನ್ ವೆಜ್ ಇದ್ದಿದ್ದ ದಿನ ಮಾತ್ರ ಮುದ್ದೆ ತಿನ್ನೋದು. ಹಾಗಾಗಿ ಮುದ್ದೆನೂ ಸಹ ಆಯಿತು. ಊಟಕ್ಕೂ ಸಹ ನಾವು ನಮ್ಮ ಮನೆಯವರೆಲ್ಲ ಸಹ ಊಟ ಎಲ್ಲ ಮುಗಿಸಿ ಇನ್ನು ನೆಕ್ಸ್ಟು ಪಾತ್ರೆ ತೊಳೆಯೋದು, ಅಡುಗೆ ಮನೆ ಕ್ಲೀನ್ ಮಾಡೋದೆಲ್ಲ ಇರುತ್ತಲ್ವ, ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆನೂ ಎಲ್ಲ ಸಹ ಎಲ್ಲ ತೊಳೆದಿಟ್ಟು ಅಲ್ಲಿ 10 ಕಾಲಾಗಿತ್ತು. ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.